ವೀಕ್ಷಕರು ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರತಾಪ್, ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಹೊಳೆನರಸೀಪುರ ತಲುಪಿದೆಯಾ? ಇನ್ನೆಷ್ಟೊತ್ತು ಆಗಬಹುದು? ಅಂತಿಮ ದರ್ಶನಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನಾಳಿನ ಅಂತಿಮ ಕಾರ್ಯಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿದೆ? ಶಿವಶಂಕರ್, ಏನಂತ ಹೇಳಿದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನ ಹೊಂದಿದ್ದಾರೆ. ಅವರ ಪಾರ್ಥಿವ ಶರೀರ ಈಗಾಗಲೇ ಬೆಂಗಳೂರಿನಿಂದ ಹೊರಟು ಹಾಸನದತ್ತ ಧಾವಿಸ್ತಾ ಇದೆ. ಇನ್ನೂ ಕೂಡ ಹಾಸನ ಬಾರ್ಡರ್ ತಲುಪಿಲ್ಲ, ಹತ್ತತ್ರ ಬೆಳ್ಳೂರು ಕ್ರಾಸ್ ಹತ್ರ ಇದೆ. ಸರಿಸುಮಾರು 7:38 ಸುಮಾರಿಗೆ ಹಾಸನ ನಗರವನ್ನ ತಲುಪುವಂತಹ ಸಾಧ್ಯತೆ ಇದೆ. 9:30ರಿಂದ 10:30 ಒಳಗೆ ಏನು ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ಏನು ನಿವಾಸ ಇದೆ ಅಲ್ಲಿಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ತಲುಪುವಂತಹ ಸಾಧ್ಯತೆ ಇರುವಂತದ್ದು. ನಾನಿವಾಗ ಹಾಸನ ನಗರದಲ್ಲಿದ್ದೇನೆ, ನೋಡಿ ತೋರಿಸ್ತೇನೆ. ಹಾಸನ ನಗರಕ್ಕೆ ಸರಿಸುಮಾರು 7 ಗಂಟೆ ಸುಮಾರಿಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಆಗಮಿಸುವಂತಹ ಸಾಧ್ಯತೆ ಇರೋದ್ರಿಂದ ಒಂದ್ ಕಡೆ ಈಗಾಗಲೇ ಬಂದೋಬಸ್ತ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ, ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ. ಜನರು ಕೂಡ ಮಧ್ಯಾಹ್ನದಿಂದನೂ ಕೂಡ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಎಷ್ಟು ಗಂಟೆಗೆ ಬರಬಹುದು ಅಂತ ಹೇಳಿ ಕೇಳ್ಕೊಂಡು ಹೋಗುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿರುವಂತದ್ದು. ಒಂದ್ ಕಡೆ ಅಭಿಮಾನಿಗಳ ವರ್ಗದವರು ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕಾಗಿ ಸಾಕಷ್ಟು ಕುತೂಹಲದಿಂದ, ಅಂದ್ರೆ ಒಂದ್ ಕಡೆ ಅಂತಿಮ ದರ್ಶನವನ್ನು ನಾವು ಇಲ್ಲಿ ಪಡ್ಕೊಳ್ಳೋಣ ಅನ್ನೋ ಕಾತರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದಷ್ಟು ಜನ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಮೇಡಮ್, ಚೆನ್ನಮ್ಮ ಅವರು ಇನ್ನಿಲ್ಲ, ಈ ಬಗ್ಗೆ ಏನ್? ಇವತ್ತಿನ ದಿವಸ ನಿನ್ನೆ ತೀರಿಕೊಂಡಂತ ಚೆನ್ನಮ್ಮ ಅವರ ವಿಚಾರ ತಿಳಿಲಾಗಿ ಇಡೀ ರಾಜ್ಯ ಶೋಕಭರಿತ ಆಗಿದೆ, ಇಡೀ ಜಿಲ್ಲೆ ಆಗಿದೆ. ಯಾಕೆ ಅಂತಂದ್ರೆ ಮುತ್ತೈದೆ ಹೋದ್ರೂ ಕೂಡ ಅರಿಶಿನ ಕುಂಕುಮ, ವಿಧವೆ ಹೋದ್ರೂ ಕೂಡ ಅರಿಶಿನ ಕುಂಕುಮ. ಇವತ್ತು ದೇವೇಗೌಡರು ಪ್ರಧಾನಿ ಆಗ್ಬೇಕಾದ್ರೆ ಚೆನ್ನಮ್ಮ ಅವರ ಪಾತ್ರ ದೊಡ್ಡದು. ಅವ್ರ ಮನೇಲಿ ಎಲ್ಲಾ ತರ ಅಧಿಕಾರ, ಇಡೀ ರಾಜ್ಯ, ಇಡೀ ದೇಶದಲ್ಲೇ ನಂಬರ್ 1 ಒಬ್ರು ಪ್ರಧಾನಿ ಆಗಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಅಂದ್ರೆ ಅಂತ ಒಂದು ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ನಮ್ಮ ಚೆನ್ನಮ್ಮ ಅವರ ಪಾತ್ರ, ಅವರ ಪೂಜೆ ಪುರಸ್ಕಾರ, ಅವರ ಮಾನವೀಯತೆ ಧರ್ಮ, ಅವರ ನಿಷ್ಠೆ, ಪ್ರಾಮಾಣಿಕತೆ, ಅವರ ಒಂದು ಒಳ್ಳೆತನ ಯಾವತ್ತೂ ಕೂಡ ನಾನೊಬ್ರು ಪ್ರಧಾನಿ ಹೆಂಡತಿ ಅಂತ, ನಾನು ಒಬ್ಬ CM ತಾಯಿ ಅಂತ, ಸಚಿವರ ತಾಯಿ ಅಂತ ಕಾಣಿಸ್ಕೊಳ್ಳಲಿಲ್ಲ. ಎಲ್ಲಾ ಮಕ್ಕಳುಗಳನ್ನು ಒಳ್ಳೆ ರೀತಿ ಬೆಳೆಸಿ, ಸೊಸೆಯವರು, ಕುಟುಂಬ, ಅಳಿಯಂದಿರು, ಅಪಾರ ಅಭಿಮಾನಿಗಳು ಈ ಜಿಲ್ಲೆ, ಈ ರಾಜ್ಯದಲ್ಲಿ ಚೆನ್ನಮ್ಮ ಅವರು ನಿಜವಾಗ್ಲೂ ಅವರು ತೀರ್ಕೊಂಡಿರೋಂಥದ್ದು ನಿಜವಾಗ್ಲೂ ಕೂಡ ತುಂಬಾ ದುಃಖಕರವಾದಂತ ಸಂಗತಿ. ಅಂತ ಒಂದು ಹೆಣ್ಣುಮಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಮತ್ತೆ ಹುಟ್ಟಿ ಬರಬೇಕು. ಇವತ್ತು ಅವರ ಅಗಲಿಕೆಯಿಂದ ಅಪಾರವಾದಂತ ನಷ್ಟ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಆಗಿದೆ. ಚೆನ್ನಮ್ಮ ಅವರನ್ನ ನಾವು ಹತ್ರದಿಂದ ನೋಡಿರೋಂಥದ್ದು 18 ವರ್ಷ ಅವ್ರ ಮನೇಲಿ ಇದ್ದು, ಅವರ ಪಾದ ಸೇವೆ, ಅವರ ಒಳ್ಳೆತನಕ್ಕೆ ನಾವು ಚಿರಋಣಿಗಳು. ನಮಗೆ ದುಃಖ ಬರೆಸಂತ ಶಕ್ತಿ ನಿಜವಾಗ್ಲೂ ಕೂಡ ಇಲ್ಲ. ಆ ಕುಟುಂಬ ಹೇಗೆ ತಡ್ಕೊಳ್ಳುತ್ತೋ ಇವತ್ತು ಅಂತೇಳಿ ನನಗೆ ಖಂಡಿತವಾಗ್ಲೂ ನಮ್ಮ ಜನತೆಗೆ ತುಂಬಾ ಆಘಾತವಾಗಿದೆ, ತುಂಬಾ ದುಃಖ ಆಗಿದೆ. ಚೆನ್ನಮ್ಮ ಅವರು ಇನ್ನು ಮತ್ತೆ ಅದೇ ಮನೆಯಲ್ಲಿ, ಇದೇ ಜಿಲ್ಲೆಯಲ್ಲಿ, ಇದೇ ರಾಜ್ಯದಲ್ಲಿ ಹುಟ್ಟಿ ಬಂದು ಅವರ ಮಾರ್ಗದರ್ಶನ ಪ್ರತಿಯೊಂದು ಹೆಣ್ಣು ಹೇಗಿರಬೇಕು ಅಂತೇಳಿ ಚೆನ್ನಮ್ಮ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಜಿಲ್ಲೆಗೆ ಅವರ ಒಂದು ಪಾರ್ಥಿವ ಶರೀರವನ್ನ ಕುಟುಂಬಸ್ಥರು ತರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ದುಃಖದಲ್ಲಿ ನಾವು ಅವರನ್ನ ಕಾಯ್ತಾ ಇದ್ದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಇವತ್ತು ಏನು ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ಇವತ್ತು ನಮ್ಮ ದೇಶಕ್ಕೆ ಪ್ರಧಾನಿ ಕೊಟ್ಟಂತಹ ನಮ್ಮ ದೇವೇಗೌಡರ ಕುಟುಂಬದಲ್ಲಿ ಇದ್ದಂತಹ ಚೆನ್ನಮ್ಮನವರು ಇವತ್ತು ಅಗಲಿದ್ದಾರೆ ಅನ್ನೋದನ್ನ ನಾವು ಆ ನೋವನ್ನ ತಡ್ಕೊಳ್ಳಕ್ಕಾಗ್ತಿಲ್ಲ. ಅವರ ಒಂದು ಬರುವಿಕೆನ, ಅವರ ಒಂದು ಶವಯಾತ್ರೆ ಬರುವಂತದನ್ನ ನಾವು ಕೂಡ ಹಾಸನ ಹೃದಯದ ಭಾಗದಲ್ಲಿ NR ಸರ್ಕಲ್ ಅಲ್ಲಿ ಕಾಯ್ತಾ ಇದ್ದೀವಿ. ಅವ್ರನ್ನ ಕಣ್ ತುಂಬ್ಕೋಬೇಕು ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ಈ ದೇಶಕ್ಕೆ ಕೊಟ್ಟಂತಹ ಪ್ರಧಾನಿ ಕೊಟ್ಟಂತಹ ಚೆನ್ನಮ್ಮ ಅವರ ಪಾತ್ರ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ದೇವೇಗೌಡರಿಗೆ ಒಂದು ಬಲಗೈಯಾಗಿದ್ದಂಥವ್ರು, ಅವರ ಎಲ್ಲಾ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಗಳಾಗಿದ್ದಂಥವ್ರು ಚೆನ್ನಮ್ಮನವರು. ಇವತ್ತು 2 ಕಣ್ಣು, ನಮ್ಮ ಜಿಲ್ಲೆನಲ್ಲಿ 2 ಕಣ್ಣು ಅಂತ ಹೇಳಿದ್ರೆ ದೇವೇಗೌಡರು ಮತ್ತು ಅವರ ಹೆಂಡತಿ ಆದಂತಹ ಚೆನ್ನಮ್ಮನವರು. ಇವತ್ತು ನಾವು ಒಂದು ಕಣ್ಣನ್ನು ಕಳ್ಕೊಂಡಿದೀವಿ, ನಮಗೆ ತುಂಬಲಾರದ ನಷ್ಟ ಆಗಿದೆ ಈ ದೇಶಕ್ಕೆ. ಹಾಗಾಗಿ ಅವರ ಒಂದು ಬರುವಿಕೆ ನಾವು ಕಾದು ನಾಳೆ ಅವರ ಒಂದು ಶವಯಾತ್ರೆಯಲ್ಲೂ ಕೂಡ ನಾವು ಭಾಗಿದಾರಾಗ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಿದ್ದೀನಿ. ಇದಿಷ್ಟು ಜನರ ಮಾತು. ನಾವು ಒಂದು ದೊಡ್ಡ ಆಸ್ತಿಯನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಿರುವಂತದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ಹಿರಿಸಾವೆ ತಮ್ಮೆಲ್ಲ ಮಾಹಿತಿಗಾಗಿ.